ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇನ್ನೇನು ಮಳೆಗಾಲ ಶುರುವಾಯಿತು. ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತಲ್ವ. ಅಂಥ ಟೈಮ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಮಹಾರಾಷ್ಟ್ರೀಯನ್ ಸ್ಟೈಲು ವಡಾಪಾವು. ಮಾಡೋದು ತುಂಬಾ ಸುಲಭ, ಬೇಗ ಒಂದು ಅರ್ಧ ಗಂಟೆನಲ್ಲೇ ಮಾಡ್ಕೊಂಡು ತಿನ್ನುವಂಥದ್ದು. ಹಾಗೆ ಮನೇಲಿರೋ ಪದಾರ್ಥದಿಂದನೇ ಮಾಡ್ಕೊಂಡು ಬಿಡ್ಬೋದು. ಪಾವ್ ಒಂದಿದ್ದರೆ ಅಂದರೆ ಇದಕ್ಕೆ ಬೇಕಾದಂಥ ಬ್ರೆಡ್ ಇದ್ದರೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮುಖ್ಯವಾಗಿ ಆಲೂಗಡ್ಡೆ ಬೇಕಾಗತ್ತೆ. ನಾನಿಲ್ಲಿ ಸುಮಾರು ಒಂದು 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಒಂದು 5ರಿಂದ 6 ಇಲ್ಕಷ್ಟು ಬೆಳ್ಳುಳ್ಳಿ, ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ ಬೇಕಾಗತ್ತೆ. ಇದೆಲ್ಲದನ್ನು ನೀರು ಹಾಕ್ಕೊಳ್ಳದೇ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಇದು ಆಲೂಗಡ್ಡೆ ಪಲ್ಯಕ್ಕೆ ಬೇಕಾದಂಥ ಮಸಾಲೆ. ನೀರು ಹಾಕ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಹಾಗೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ನಿಮಗೆ ಒಂದು ರೀತಿ ಸ್ಪೈಸಿಯಾಗಿ ಮಾಡಿದಂಥ ಪಲ್ಯ ತುಂಬಾ ಟೇಸ್ಟಾಗಿರುತ್ತೆ. ಈಗ ನೋಡಿ, ಈ ರೀತಿ ಇಷ್ಟು ತರ್ತರಿ ಆದರೆ ಸಾಕು. ಈಗ ಇದನ್ನು ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಸುಮಾರು 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪಲ್ಯನ ಹಾಗೆ ಕೂಡ ಮಾಡ್ಕೋಬೋದು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ. ಬೇಕಿದ್ದರೆ ನೀವು ಸೀಸನ್ ಇದ್ದರೆ ಇದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಘಾಟೆಲ್ಲ ಹೋಗಿ ಅದು ಸ್ವಲ್ಪ ಚೆನ್ನಾಗಿ ಮಸಾಲೆ ಬೇಯೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಇದೇ ಥರ ಸುಮಾರು ರೆಸಿಪಿಗಳನ್ನ ಈಗಾಗಲೇ ಸ್ನ್ಯಾಕ್ಸ್ ಐಟಮ್ಗಳನ್ನ ತೋರಿಸಿದ್ದೀನಿ. ಸಾಧ್ಯವಾದಷ್ಟು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಆಲೂಗಡ್ಡೆ ಬೇಯುವಾಗ ಉಪ್ಪನ್ನು ಹಾಕಿದರೆ ಈ ಹಂತದಲ್ಲಿ ಸ್ವಲ್ಪ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದೆಲ್ಲದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಆಲೂಗಡ್ಡೆನ ಚೆನ್ನಾಗಿ ನಾವು ಬೇಯಿಸಿ ಆದಷ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರೆ ಬೋಂಡ ಮಾಡುವಾಗ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲ ಕಡೆ ಮಸಾಲೆ ಎಲ್ಲ ಈವನಾಗಿ ಸ್ಪ್ರೆಡ್ ಆಗಿರುತ್ತೆ. ಹಾಗಾಗಿ ಸ್ಮ್ಯಾಶ್ ಮಾಡುವಾಗ ಒಂದು ಸ್ವಲ್ಪ ನೋಡಿ ಚೆನ್ನಾಗಿ ಅದನ್ನು ಸಾಫ್ಟ್ ಆಗೋ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಸಾಲೆ ಜೊತೆಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿದ್ದರೆ ಈಗ ಮನೆಯಲ್ಲಿ ದೋಸೆ ಇಡ್ಲಿ ಎಲ್ಲ ಮಾಡಿದಾಗ ಮಿಕ್ಕಿರುತ್ತೆ ನೋಡಿ ಆಲೂಗಡ್ಡೆ ಪಲ್ಯ, ಅದರಲ್ಲೂ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಅದರಲ್ಲಿರೋವಂಥ ಉದ್ದುದ್ದು ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಎಲ್ಲ ತೆಗೆದುಬಿಡಬೇಕಾಗತ್ತೆ. ಯಾಕಂದರೆ ಬೋಂಡ ಮಾಡಿದಾಗ ಬಾಯಿಗೆ ಸಿಕ್ಕಿದಾಗ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈಗ ಪಲ್ಯ ಅಂತೂ ರೆಡಿ ಆಯಿತು. ಇದಕ್ಕೆ ಒಂದು ಚಟ್ನಿ ಪುಡಿನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಸುಮಾರು ಒಂದು ಸಣ್ಣ ಕಪ್ಪಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಹುರಿದು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ನಂತರ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆದಷ್ಟು ಕಡಲೆ ಬೀಜ ಸೀದೆ ಇರೋ ಥರ ಚೆನ್ನಾಗಿ ಇದನ್ನು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ವಡಾಪಾವ್ನಲ್ಲಿ ಇದೇ ಮೇನ್ ನಿಮಗೆ ಪೌಡರು ಟೇಸ್ಟ್ ಕೊಡೋ ಅಂಥದ್ದು. ಈಗ ನೋಡಿ, ಸಿಪ್ಪೆ ಎಲ್ಲ ತೆಗೆದು ಕಡಲೆಕಾಯಿ ಬೀಜನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೂ ಕೆಲವು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗತ್ತೆ. ಅದೇನಂತ ನೋಡೋಣ. ಕಡಲೆಕಾಯಿ ಬೀಜನೆಲ್ಲ ಮೊದಲು ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ಒಂದು ಹಿಡಿಯಷ್ಟಾದ್ರೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರ ಇರೋವಂಥ ಮೆಣಸಿನ ಪುಡಿನ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ನೋಡಿ ಹಾಕ್ಕೊಳ್ಳಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತರ್ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇಲ್ಲೂ ಕೂಡ ನೀರನ್ನು ಬಳಸೋ ಅವಶ್ಯಕತೆ ಇಲ್ಲ.
ಈಗ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಚಟ್ನಿ ಅಂತೂ ರೆಡಿ ಆಯ್ತಲ್ಲ. ಈಗ ಬೋಂಡಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಅರ್ಧ ಸ್ಪೂನಷ್ಟು ಜೀರಿಗೆ ಅಥವಾ ಜೀರಿಗೆ ಪುಡಿನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಅಜ್ವೈನ್ ಕೂಡ ಹಾಕ್ಕೋಬೋದು. ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, 1/4 ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಜೊತೆಗೆ 1 ಚಿಟಿಕೆಯಷ್ಟು ಇದಕ್ಕೆ ಸೋಡಾನ ಸೇರಿಸ್ಕೋಬೇಕು. ಸೋಡಾನ ಸೇರಿಸೋದ್ರಿಂದ ಕೂಡ ಬೋಂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಈ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಾವು ನೀರನ್ನು ಹಾಕ್ಕೊಂಡು ನಾವು ಬೋಂಡ ಬಜ್ಜಿ ಎಲ್ಲ ಯಾವ ರೀತಿ ಕಲಿಸ್ಕೋತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿಗೆ ಇದನ್ನು ಕೂಡ ಕಲಿಸ್ಕೋಬೇಕಾಗತ್ತೆ. ಈ ಬಜ್ಜಿ ಹಿಟ್ಟು ತುಂಬ ತೆಳ್ಳಗೂ ಬೇಡ, ಹಾಗೆ ತುಂಬ ಗಟ್ಟಿನೂ ಬೇಡ. ತುಂಬ ತೆಳ್ಳಗಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಹಿಟ್ಟು ನಾವು ಮಾಡಿದಂಥ ಪಲ್ಯಕ್ಕೆ ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ. ತುಂಬ ಗಟ್ಟಿಯಾಗಿಬಿಟ್ರೆ ಏನಾಗುತ್ತೆ, ಹಿಟ್ಟು ಜಾಸ್ತಿ ಬಂದುಬಿಟ್ಟು ನಾವು ಬೇಯೋವಾಗ ಅದು ಒಳಗಡೆ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರಲಿ. ಈಗ ನಾವು ದೋಸೆ ಹಿಟ್ಟು ಬ್ಯಾಟರೆಲ್ಲ ಇರುತ್ತಲ್ಲ, ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಈಗ ಮಾಡಿದಂಥ ಪಲ್ಯನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಆದಷ್ಟು ನಿಂಬೆ ಗಾತ್ರದಷ್ಟು ಉಂಡೆ ಇದ್ದರೆ ಸಾಕು. ಇದನ್ನು ನೀವು ಉಂಡೆ ರೀತಿಯಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ಕಟ್ಲೆಟ್ ಥರ ಇದನ್ನು ಸ್ವಲ್ಪ ತಟ್ಟಿಬಿಟ್ಟು ಕೂಡ ನೀವು ಮಾಡ್ಕೋಬೋದು. ಹೇಗೆ ನಿಮಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಆಲೂಗಡ್ಡೆ ಪಲ್ಯದ್ದೆಲ್ಲ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇದನ್ನು ಒಂದೊಂದನ್ನೇ ನಾವು ಬಜ್ಜಿ ಎಲ್ಲ ಹೇಗೆ ಕರಿತೀವೋ ಆ ರೀತಿ ಕರ್ಕೋಬೇಕಾಗತ್ತೆ. ಕೈನಲ್ಲಿ ನಾನು ನೀಟಾಗಿ ಅದ್ದುಬಿಟ್ಟು ಹಾಕ್ತೀನಿ ಅನ್ನೋರು ಕೈನಲ್ಲೇ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಒಂದು ಸ್ಪೂನು ಅಥವಾ ಫೋರ್ಕ್ ಸಹಾಯದಿಂದ ಕೂಡ ನಾನು ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ನೀವು ಬೋಂಡನ ತೆಗೆದು ಕರ್ಕೋಬೋದು. ಈ ರೀತಿ ಮಾಡಿದಾಗ ಎಕ್ಸ್ಟ್ರಾ ಏನು ಹಿಟ್ಟಿದೆ ಅದೆಲ್ಲ ಕೆಳಗೆ ಸೋರೋಗ್ಬಿಡುತ್ತೆ. ಫೋರ್ಕಿಂದ ನಾವು ಬಜ್ಜಿನ ಈ ರೀತಿ ಎತ್ಕೊಂಡಾಗ ನೋಡಿ, ಈಗ ಒಂದೊಂದೇ ಬಜ್ಜಿನ ಚೆನ್ನಾಗಿ ಎಲ್ಲ ಒಳಗಡೆ ಎಲ್ಲ ಬೇಯೋ ರೀತಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಕರ್ಕೋಬೇಕಾಗತ್ತೆ. ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಈ ವಡಾಪಾವಲ್ಲಿ ಏನಂದರೆ ನಾನಿವತ್ತು ಆಲೂಗಡ್ಡೆ ಸ್ಟಫಿಂಗ್ನ ತೋರಿಸಿದ್ದೀನಿ. ಕೆಲವರು ಏನಂದರೆ ಇದಕ್ಕೆ ಇದೇ ಹಿಟ್ಟಿಗೆ ಪನ್ನೀರ್ ಸ್ಟಫಿಂಗ್ ಕೂಡ ಮಾಡ್ತಾರೆ. ಅಂದರೆ ಪನ್ನೀರನ್ನ ಸ್ಲೈಸಸ್ ಆಗಿ ಕಟ್ ಮಾಡಿಬಿಟ್ಟು ಇದೇ ಬೋಂಡದ ಹಿಟ್ಟಲ್ಲಿ ಅದ್ದಿ ಕರೆದು ಅದನ್ನು ಕೂಡ ವಡಾಪಾವ್ ಮಧ್ಯದಲ್ಲಿ ಇಡ್ತಾರೆ. ಈಗ ನೀವು ವಡಾಪಾವ್ ಶಾಪ್ನಲ್ಲಿ ನೋಡಿರ್ಬೋದು, ಪನ್ನೀರ್ ವಡಾಪಾವು ಅಂತೆಲ್ಲ ಸಿಗುತ್ತೆ. ಅದು ಕೂಡ ನಿಮಗೆ ಇಷ್ಟ ಆದರೆ ಪನ್ನೀರನ್ನ ಹಾಕಿ ಕೂಡ ಮಾಡ್ಕೋಬೋದು. ನಾನ್ ವೆಜ್ ಇಷ್ಟಪಡೋರು ನಾನ್ ವೆಜ್ದು ಫಿಲ್ಲಿಂಗ್ ಕೂಡ ಮಾಡಿ ಮಾಡ್ಕೋಬೋದು. ಆದರೆ ಬೇಸಿಕ್ ಮಹಾರಾಷ್ಟ್ರೀಯನ್ ವಡಾಪಾವು ಇದೇ ರೀತಿ ಕಡಲೆ ಹಿಟ್ಟು ಹಾಕಿ ಮತ್ತು ಆಲೂಗಡ್ಡೆ ಪಲ್ಯ ಹಾಕಿ ಮಾಡೋವಂಥದ್ದು. ಈಗ ಎಲ್ಲ ಕರೆದಿದ್ದಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಖಾರವಾಗಿ ತಿನ್ನೋದಕ್ಕೆ ಮೆಣಸಿನ್ಕಾಯಿ ಬೇಕಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಬಿಡೋಣ. ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ನಾವು ಫ್ರೈ ಮಾಡಿದಾಗ ಅದು ಸಿಡಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇಲ್ಲ ಅಂದರೆ ಸಿಡಿದು ಬಿಡುತ್ತೆ. ಈಗ ಮೆಣಸಿನ್ಕಾಯಿನೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡಾಗ ಒಂದೇನೆಂದರೆ ಇದು ನಿಮಗೆ ಕ್ರಿಸ್ಪಿಯಾಗಿರುತ್ತೆ, ಹಾಗೆಯೇ ಖಾರ ಕೂಡ ಕಮ್ಮಿ ಇರುತ್ತೆ. ಈಗ ಮೆಣಸಿನ್ಕಾಯಿ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ. ಬೇಕಿದ್ರೆ ನೀವು ಇದಕ್ಕೆ ನಿಂಬೆಹಣ್ಣನ್ನು ಕೂಡ ಇಂಟ್ಕೋಬೋದು. ಆಗ ಸ್ವಲ್ಪ ಹುಳಿ ಖಾರವಾಗಿ ಚೆನ್ನಾಗಿರುತ್ತೆ. ಆ ರೀತಿ ಇಷ್ಟ ಇಲ್ಲದೆ ಇರೋರು ಸ್ವಲ್ಪ ಉಪ್ಪನ್ನು ಸವರ್ಕೊಂಡ್ರು ಕೂಡ ಸಾಕಾಗುತ್ತೆ. ಉಪ್ಪು ಹಾಕೋದ್ರಿಂದ ಕೂಡ ಇದರಲ್ಲಿರುವಂಥ ಖಾರ ಕಮ್ಮಿ ಆಗುತ್ತೆ. ಈಗ ಬ್ರೆಡ್ಡನ್ನು ಸ್ವಲ್ಪ ಸುಟ್ಕೋಬೇಕಾಗತ್ತೆ. ಇದೇನು ಆಪ್ಷನಲ್ಲು, ಹಾಕಲೇಬೇಕು ಸುಡಲೇಬೇಕು ಅಂತ ಕೂಡ ಏನಿಲ್ಲ. ಸುಟ್ಟಾಗ ನಿಮ್ಗೆ ಏನಂದರೆ ಈ ವಡಾಪಾವು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬೆಣ್ಣೆ ಎಲ್ಲ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡಾಗ ಆ ಪಾವು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆ ಬೆಣ್ಣೆದು ಫ್ಲೇವರು ನಿಮಗೆ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲ್ ವಡಾಪಾವ್ನಲ್ಲಿ ಈ ರೀತಿ ಬನ್ನನ್ನು ಏನು ಫ್ರೈ ಮಾಡ್ಕೊಳ್ಳಲ್ಲ. ನೀವು ಬೇಕಿದ್ದರೆ ಅದನ್ನು ಹಾಗೆ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು. ಈಗ ನೋಡಿ, ವಡೆ ರೆಡಿಯಾಗಿದೆ, ಮೆಣಸಿನ್ಕಾಯಿ ರೆಡಿಯಾಗಿದೆ, ಪಾವ್ ರೆಡಿಯಾಗಿದೆ, ಚಟ್ನಿ ಪುಡ ರೆಡಿಯಾಗಿದೆ. ಈಗೇನೆಂದರೆ ಇದೆಲ್ಲ ಹಾಕ್ಬಿಟ್ಟು ವಡಾಪಾವ್ನ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಪಾವ್ನ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಮೊದಲು.
ಕಟ್ ಮಾಡಿಕೊಂಡು ಇದಕ್ಕೆ ನಿಮಗೆ ಎಷ್ಟು ಚಟ್ನಿ ಪುಡಿ ಬೇಕೋ ಅಷ್ಟು ಚಟ್ನಿ ಪುಡಿನ ಇದರ ಒಟ್ಟಿಗೆ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಕೆಲವರು ಪುದೀನ ಚಟ್ನಿ ಕೂಡ ಹಾಕ್ಕೋತಾರೆ. ನಿಮ್ಮಲ್ಲಿ ಪುದೀನ ಚಟ್ನಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಇನ್ನೂ ಖಾರವಾಗಿರುತ್ತೆ. ಅಷ್ಟೊಂದು ಖಾರ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ಮಧ್ಯದಲ್ಲಿ ನಾವು ಮಾಡಿದಂಥ ಒಂದು ಬೋಂಡನಿಟ್ಟು ಜೊತೆಗೆ ಒಂದು ಮೆಣಸಿನ್ಕಾಯಿ ಕೊಟ್ಟರೆ ತಿನ್ನೋದಕ್ಕಂತೂ ಮಜ್ವಾಗಿರುತ್ತೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.